ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿದ್ದೀನಿ. ಸೊ ಇದು 4ನೇ ವಾರ ಬರ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ ಒಂದು 7 ವಾರ ಕಾಯಿ ಕಟ್ಟೋಣ ಅಂತ. ಸೊ ಎಲ್ಲರೂ ಇಲ್ಲಿ ಬಂದು ತುಂಬ ಒಳ್ಳೆಯದಾಯಿತು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾನು ಇದು 4ನೇ ವಾರ ಬಂದು ಕಾಯಿ ಕಟ್ತಾ ಇರೋದು. ಹೌದು ಫ್ರೆಂಡ್ಸ್, ನನಗೂ ದಿನ ಸ್ಟಾರ್ಟಿಂಗು ಮೊದಲನೇ ವಾರದಲ್ಲೇ ಒಳ್ಳೆಯದಾಗಿದೆ. ಸೊ ನಾನು 3 ವಾರನೂ ಅಮ್ಮಂಗೆ ಏನು ಬೇಡಿಕೆ ಇಟ್ಟಿದ್ನೋ ಆ ಬೇಡಿಕೆ ನೆರವೇರಿದೆ. ಸೊ ಇದು 4ನೇ ವಾರದ ಬೇಡಿಕೆ. ಸೊ ಏನಪ್ಪ ಅಂದರೆ ಫ್ರೆಂಡ್ಸ್, ನಾನು DCET ಕೋಚಿಂಗ್ನ ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ನಂದು ತುಂಬ ದಿನಗಳ ಕನಸಿದು. ಸೊ ನಾನು ಇಂಜಿನಿಯರಿಂಗ್ ಮುಗಿಸುತ್ತಾವಿಂದನೂ ನಾನು ಏನಾದರೂ ಮಾಡಬೇಕು ಅಂದ್ಕೊಳ್ತಾನೆ ಇದ್ದೆ. ಬಟ್ ಯಾವುದೇ ರೀತಿ ಅದು ಏನಾದರೂ ಆಗಿ ಪೋಸ್ಟ್ಪೋನ್ ಆಗಿಬಿಡೋದು. ಬಟ್ ಇಲ್ಲಿಗೆ ಬಂದಮೇಲೆ ನನಗೆ ಒಂದು ಪಾಸಿಟಿವ್ ಫೀಲ್ ಬಂತು. ಜೊತೆಗೆ ಲಾಸ್ಟ್ ವೀಕ್ ಬಂದಾಗ ನಾನೇನು ಅಮ್ಮನ ಹತ್ರ ಏನಂತ ಬೇಡಿಕೆ ಇಟ್ಟಿದೆ ಅಂದರೆ, ನನಗೆ ಇನ್ನು ಮುಂದೆ ನನ್ನ ಲೈಫಲ್ಲಿ ಏನಾದರೂ ಬದಲಾವಣೆ ಆಗಬೇಕು. ಬಟ್ ಯಾವ ರೀತಿ ಅಂತ ಗೊತ್ತಿಲ್ಲ. ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನ ಬದಲಾಗಬೇಕು ಅಂತೇಳಿ ಅಮ್ಮನಲ್ಲಿ ಬೇಡಿಕೆ ಇಟ್ಟು ಹೋಗಿದ್ದೆ. ಸೊ ಅದಾದಮೇಲೆ ನಾನು ಹೀಗೆ ನೋಡ್ತಾ ಇರಬೇಕಾದ್ರೆ, ಸೊ ನಾನು ಯಾಕೆ DCET ತುಂಬ ದಿನದಿಂದ ಅನ್ಕೋತಾ ಇದ್ದೀನಿ ಮಾಡಬೇಕಂತ, ಓಪನ್ ಮಾಡಬಾರ್ದು ಅಂತ ಥಾಟ್ ಬಂತು. ಸೊ ಅದಕ್ಕೆ ಬೇಸಿಕಲಿ ಏನೇನು ಪ್ರಿಪ್ರೇಷನ್ ಬೇಕಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಸೆಪ್ಟೆಂಬರ್ 6ನೇ ತಾರೀಕು ಕ್ಲಾಸಸ್ ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಪಾಂಪ್ಲೆಕ್ಸ್ ಎಲ್ಲ ರೆಡಿ ಆಗ್ತಾಯಿದೆ. ಸೊ ಅದನ್ನು ಸ್ಟೂಡೆಂಟ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಒಂದಷ್ಟು ಪಬ್ಲಿಸಿಟಿ ಮಾಡಿ, ಸೊ ಸ್ಟೂಡೆಂಟ್ ಅಡ್ಮಿಷನ್ ಇದು ಮಾಡಿಕೊಂಡು ಕ್ಲಾಸಸ್ ಓಪನ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಇದು 4ನೇ ವಾರದ ಕಾಯಿ. 4ನೇ ಕಾಯಿ, ಇನ್ನು 3 ವಾರ ಬಾಕಿ ಇದೆ. ಸೊ ಅಮ್ಮನವ್ರನ್ನ ದರ್ಶನ ಮಾಡಿ, ನಿನ್ನೆ ಭೀಮ್ನ ಅಮಾವಾಸ್ಯೆ ಇದ್ದಿದ್ದರಿಂದ ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಇದು ಮಾಡಿದ್ದು. ನಾನು ಹೋದಾಗ ಮಾರ್ನಿಂಗು ಎಲ್ಲವನ್ನು ಕ್ಲೀನ್ ಮಾಡ್ತಾಯಿದ್ರು. ಸೊ ಅಮ್ಮನಿಗೆ ಮತ್ತೆ ಅವರು ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಿದ್ದು. ತುಂಬ ನಿನ್ನೆ ಜನ ಕ್ರೌಡ್ ಇದ್ದದ್ರಿಂದ ತುಂಬ ಇದಾಗಿತ್ತು. ಸೊ ಅದನ್ನೆಲ್ಲ ಸ್ವಚ್ಛ ಮಾಡ್ತಾಯಿದ್ರು. ಸೊ ನಾನು ನನ್ನ ಬೇಡಿಕೆನ ಅಮ್ಮನ ಹತ್ರ ಇಟ್ಟು ಕಾಯಿನ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಬಂದು 7 ಪ್ರದಕ್ಷಿಣೆ ಹಾಕಿ, ಸೊ 7 ಪ್ರದಕ್ಷಿಣೆ ಹಾಕಿ ಕಾಯಿನ ಕಟ್ಬಿಟ್ಟು ಅಮ್ಮನಲ್ಲಿ ಬೇಡಿಕೆನ ಇಟ್ಟೆ. ಸೊ ನೋಡೋಣ ನೆಕ್ಸ್ಟ್ ವೀಕ್ ಬರೋ ಅಷ್ಟರಲ್ಲಿ ಏನೆಲ್ಲ ನನ್ನ ಇದರಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಯಾವುದೆಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಅಡ್ಮಿಷನ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ವೀಕಲ್ಲಿ ಪಾಂಪ್ಲೆಟ್ ತೊಗೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಮಂಡೆಯಿಂದ ಅಡ್ಮಿಷನ್ಸ್ ಓಪನು. ಸೊ ಅಡ್ಮಿಷನ್ಗೆ ಈ ಮಂತು 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಸೆಪ್ಟೆಂಬರ್ 6ರಿಂದ ಕ್ಲಾಸಸ್ ಶುರು ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಾ ಇರೋದು ಏನಂದರೆ, ನಾನು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಸೊ ಹಾಗಾಗಿ ಅಮ್ಮನವರ ಸನ್ನಿಧಿಯಿಂದನೇ ಶುರು ಮಾಡೋಣ, ಮತ್ತು ವಿಡಿಯೋ ಮಾಡೋದಕ್ಕೆ ಶುರು ಮಾಡೋಣ ಅಂತೇಳಿ. ಮತ್ತು ಇನ್ನೊಂದು ಅಂದರೆ ಡಿಪ್ಲೊಮೊ CET ಕೋಚಿಂಗ್ ಬಗ್ಗೆ ಅಪ್ಡೇಟ್ ಕೊಡಬೇಕಿತ್ತು. ನಾನು ಅಮೂಲ್ಯ DCET ಕೋಚಿಂಗ್ ಸೆಂಟರ್ ಅಂತ KM ದೊಡ್ಡಿನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ರೆ ದಯವಿಟ್ಟು ಸೇರಿಸಿ. ಫೈನಲಿ ಅಮ್ಮಂಗೆ ಒಂದು ನಮಸ್ಕಾರ ಹಾಕಿ ನಾನು ತಿಂಡಿ ಕಡೆಗೆ ಹೊರಟೆ. ಹಾಯ್ ಫ್ರೆಂಡ್ಸ್, ಫೈನಲಿ ಅಮ್ಮನ ದರ್ಶನ ಮಾಡಿ ಅಲ್ಲೇ ತಿಂಡಿ ತಿಂದು ಕಾಲೇಜ್ಗೆ ಹೊರಟೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಡಿಪ್ಲೊಮೊ ಮಾಡ್ತಾಯಿರೋ ಫೈನಲ್ ಇಯರ್ ಹುಡುಗರಿದ್ದರೆ CET ಕ್ಲಾಸ್ಗೆ ಎಂಟ್ರಿ ಮಾಡಿಸಿ. ಸೊ ನಮ್ಮಲ್ಲಿ ಎಕ್ಸ್ಪರ್ಟ್ ಟೀಚರ್ಸಿಂದ ಕೋಚಿಂಗ್ ಮಾಡಲಾಗುತ್ತದೆ. ಸೊ ನೆಕ್ಸ್ಟ್ ಅಪ್ಡೇಟು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಬಾಯ್.